ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಮೊನ್ನೆ ಕ್ಲೋಸ್ ಆಗಿರುವಂತಹ BDA ಆಕ್ಷನ್ಸ್ ರಿಸಲ್ಟ್ಸ್ 170 ಸೈಟ್ಸ್ ಬಂದಿತ್ತು. ಅದರಲ್ಲಿ ಕ್ಲೋಸ್ ಟು 106-7 ಸೈಟ್ಸ್ ಆಕ್ಷನ್ಸ್ ಇದೆ. ಎಷ್ಟು ಸೈಟು ಯಾವ ಪ್ರೈಸಿಗೆ ಹೋಗಿದೆ, ಯಾವುದು ಮಾರ್ಕೆಟ್ ಲೆವೆಲ್ ಅಲ್ಲಿ ಇದೆ, ಯಾವುದು ಬೇಸಿಕ್ ಪ್ರೈಸ್ ಅಲ್ಲಿ ಇದೆ, ಯಾವ್ದು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ, ಯಾವ್ಯಾವ ಸೈಟ್ ಹೋಗಿಲ್ಲ, ಪ್ರತಿಯೊಂದು ಡೀಟೇಲ್ಸ್ ಇದ್ರಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ತರ ಫ್ಲಕ್ಚುಯೇಷನ್ ಇದೆ, ಓಕೆ, ಎಷ್ಟು ಪರ್ಸೆಂಟೇಜ್ ಅಲ್ಲಿ ತಗೊಂಡಿದ್ದಾರೆ, ಅದನ್ನು ಕೂಡ ಪ್ರೈಸ್ ಏನಿದೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಸೊ ಈ ಆಕ್ಷನ್ ಮೊನ್ನೆ ಡಿಸೆಂಬರ್ 17th ಸ್ಟಾರ್ಟ್ ಆಗಿಬಿಟ್ಟು ಜನವರಿ 3rd ಲಾಸ್ಟ್ ಡೇಟ್ ಇತ್ತು. ಹಾಗೆ ಜನವರಿ 4th ಮತ್ತೆ 5th ಮಲ್ಟಿಪಲ್ ಡೇಟ್ಸ್ ಅಲ್ಲಿ ಆಕ್ಷನ್ ಆಗಿ ಕ್ಲೋಸ್ ಆಗಿರುವಂತಹ 173 ಸೈಟ್ಸ್ ಅಲ್ಲಿ 107 ಸೈಟ್ಗೆ ರಿಸಲ್ಟ್ಸ್ ಇದೆ BDA KPP ಅಲ್ಲಿ. ಅದು ಹೇಗೆ ತಗೋಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ನಿಮ್ಗೇನಾದ್ರೂ ಈ ಡೇಟಾ ಬೇಕಂದ್ರೆ ಎಸ್, ನಾನು ದೇರ್ ಇಸ್ ಅ ಸ್ಮಾಲ್ ಕನ್ಸಲ್ಟೇಷನ್ ಫೀ ಮೆಂಬರ್ಶಿಪ್ ತರ ನಮ್ಮ ಚಾನಲ್ಗೆ. ಇದೊಂದೇ ಡೇಟಾ ಅಲ್ಲ, ಮುಂದೆ ಬರುವಂತಹ ಪ್ರತಿಯೊಂದು ಆಕ್ಷನ್ ಡೇಟಾ, ಹಿಂದೆ ಆಗಿರುವಂತಹ ಆಕ್ಷನ್ ಡೇಟಾ, ಪ್ರತಿಯೊಂದು ಡೇಟಾನು ವಿತ್ ಸ್ಮಾಲ್ ಕನ್ಸಲ್ಟೇಷನ್ ಫ್ರೀ ಕೊಡಕ್ಕೆ ರೆಡಿ ಇದ್ದೀವಿ. ಅದು ಹೇಗೆ ಕೊಡ್ತೀವಿ, ಯಾವ ತರ ಕೊಡ್ತೀವಿ, ಎಷ್ಟು ಚಾರ್ಜು, ಯಾವ ತರ ಚಾರ್ಜ್ ಮಾಡ್ತೀವಿ, ಯು ಕ್ಯಾನ್ ಟಾಕ್ ಟು ಮೀ. ಡಿಸ್ಕ್ರಿಪ್ಷನ್ ನಂಬರ್ ಇದೆ. ಸೊ ಈ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನ ವಿತ್ ಜಿಯೋ ಟ್ಯಾಗ್ ಯಾವ ತರ ಇತ್ತು, ಯಾವ ಪ್ರೈಸ್ ಹೋಗಿದೆ ಅನಲೈಸ್ ಮಾಡ್ತೀನಿ. ಪ್ರತಿಯೊಂದು ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ಪ್ರತಿಯೊಂದು ಲೈನ್ ಕೂಡ ಲೈನ್ ಬೈ ಲೈನ್ ಹೋಗಿ ನೋಡ್ತೀನಿ. ನಿಮಗೇನಾದ್ರೂ ಫೀಸ್ ಕೊಡೋ ಅವಶ್ಯಕತೆ ಏನು ಇರೋದಿಲ್ಲ ಎಲ್ಲರಿಗೂ, ಯಾಕಂದ್ರೆ ಇದರಲ್ಲಿ ಪ್ರತಿಯೊಂದು ಡೇಟಾನು ನಾನು ತೋರಿಸ್ತೀನಿ. ಇದರಲ್ಲೇನು ಸ್ವಲ್ಪ ತೋರಿಸಿ ಮುಂಬರುವ ಡೇಟಾ ಕಾಲ್ ಮಾಡಿ ಅನ್ನೋ ಬಿಸ್ನೆಸ್ ಇಲ್ವೇ ಇಲ್ಲ. ಪ್ರತಿಯೊಂದು ತೋರಿಸ್ತೀನಿ. ಅದ್ರ ಮೇಲೂ ನಿಮ್ಗೆ ಎಕ್ಸೆಲ್ ಶೀಟ್ ಬೇಕು ಅಂತಂದ್ರೆ ಈ ಎಕ್ಸೆಲ್ ಶೀಟು ಪಾಸ್ಟ್ ಆಗಿರೋ ಒಂದು 700 ಸೈಟ್ಗಳು ಆಕ್ಷನ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ನಾವು ಕೂಡ ರೆಡಿ ಇದೀವಿ ವಿತ್ ಫೀಸ್. ಈ ಹೆಲ್ಪ್ ಫ್ಯೂಚರ್ ಯಾವುದೇ ಬಂದರೂ ಕೂಡ ಡೇಟಾ ಸಿಕ್ಕಂಗೆ ಹೆಲ್ಪ್ ಕೂಡ ಇದ್ದೇ ಇರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ನೀವು ಅಪ್ಕಮಿಂಗ್ ಎಷ್ಟು ಸೈಟ್ಗಳು ಸೇಲ್ಗಿದೆ, ಯಾವ್ಯಾವ್ದು ಆಕ್ಷನ್ ಬಂದಿದೆ, ಯಾವ್ಯಾವ್ದು ಅಲಾಟ್ಮೆಂಟ್ ಬರ್ತಾ ಇದೆ, ಪ್ರತಿಯೊಂದು ಇದೆ. ನಿಮಗೆ ಪ್ರತಿಯೊಬ್ಬರಿಗೂ ಫ್ರೀ ಕನ್ಸಲ್ಟೇಷನ್ ಇದೆ. ಫ್ರೀ ಕನ್ಸಲ್ಟೇಷನ್ ಅಂದ್ರೆ ಏನೇ ಡೌಟ್ ಇದ್ರು ಕ್ವಶನ್ಸ್ನ ಲೀಸ್ಟ್ ಡೌನ್ ಮಾಡಿಕೊಂಡು ನಮಗೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ತಗೊಳ್ಳಿ. ವಾಟ್ಸಪ್ ಜಾಯ್ನ್ ಆಗಿ, ಬೇಕಂದ್ರೆ ಟೆಲಿಗ್ರಾಮ್ ಇದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ನಿಮಗೆ 2 ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಅನ್ಲಿಮಿಟೆಡ್ ಫ್ರೀ ಕನ್ಸಲ್ಟೇಷನ್. ಎಷ್ಟೊತ್ತಾದ್ರೂ ಮಾತಾಡಿ ನಿಮ್ಮ ಎಲ್ಲಾ ಕ್ವಶನ್ ಕ್ಲಿಯರ್ ಮಾಡ್ಕೊಳ್ಳಿ. ಯಾವುದೇ ತರ ಚಾರ್ಜ್ ಮಾಡಲ್ಲ. ಅದ್ರ ಮಿಕ್ಕಿ ನಮ್ಮ ಕಡೆಯಿಂದ ಏನಾದ್ರೂ ಸರ್ವಿಸ್ ಬಂದ್ರೆ ದೇರ್ ಇಸ್ ಅ ಚಾರ್ಜ್ ಇರುತ್ತೆ. ಇವನ್ ಅಲಾಟ್ಮೆಂಟ್ಗಾಗ್ಲಿ, ಅರ್ಜಿ ಹಾಕೋದಾಗ್ಲಿ, ಆಕ್ಷನ್ ಅಲ್ಲಿ ಡಾಕ್ಯುಮೆಂಟ್ ಮಾಡೋದಾಗ್ಲಿ, ಲೈವ್ ಬಿಡ್ಡಿಂಗ್ ಮಾಡೋದಾಗ್ಲಿ, ಸೈಟ್ ಸಿಕ್ಕ ಮೇಲೆ ಅಲಾಟ್ಮೆಂಟ್ ಅಲ್ಲಿ ಅದು ಪ್ರೊಸೀಜರ್ ಹೆಂಗೆ, ಓನರ್ಸ್ ಗ್ರೂಪ್ಗೆ ಆಡ್ ಮಾಡೋದು, ಪ್ರತಿಯೊಂದು ಕೂಡ ನಮ್ಮಲ್ಲಿ ಹೆಲ್ಪ್ ಇದೆ. ನಾನೇ ಪರ್ಸನಲ್ ಆಗಿ ಖುದ್ದಾಗಿ ಮಾಡ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಾರಿ. ಸೊ ಈ ಶೀಟ್ ನ್ಯಾವಿಗೇಟ್ ಮಾಡೋಕ್ಕಿಂತ ಮೊದಲು KPP ಲಾಗಿನ್ ಮಾಡೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಸೊ ಅದರಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, KPP ಲಾಗಿನ್ ಹೆಂಗ್ ಮಾಡಬೇಕು ಅಂತೇಳಿ ಇಲ್ಲಿ 2 ವಿಡಿಯೋಸ್ ಇದೆ, ಗೈಸ್, ಚೆಕ್ ಮಾಡ್ಕೊಂಡ್ಬಿಡಿ. ಓಕೆ, ಸೊ ಇಲ್ಲಾಂದ್ರೆ ನೀವು ಜಸ್ಟ್ ಗೂಗಲ್ ಅಲ್ಲಿ ಹೋಗಿ ಹೌ ಟು ಲಾಗಿನ್ ಟು KPP ಅಂತ ಹೊಡೆದ್ರೆ ನಂದೇ ಐಡಿ ನಂದೇ ವಿಡಿಯೋ ಬರುತ್ತೆ ಫಸ್ಟ್ಗೆ. ಸೊ ಹೌ ಟು ಸಬ್ಮಿಟ್ ಬಿಡ್ ಅಂತ ಹೊಡೆದ್ರು ಕೂಡ ನಂದೇ ಫಸ್ಟ್ ವಿಡಿಯೋ ಬರುತ್ತೆ. ಈ ವಿಡಿಯೋ ನೋಡಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ಇದೆ. ಸೊ ಈಗ ನಾನು ಬಿಡ್ಡಿಂಗ್ ಕ್ಲೋಸ್ಡ್ ನೋಡಿ, ಪಬ್ಲಿಷ್ಡ್ ಬೇಕಂದ್ರೆ ಈಗ ಕರೆಂಟ್ಲಿ ಒಂದು ವಿಡಿಯೋ ಆಕ್ಷನ್ ನಡೀತಾ ಇದೆ, ಅದ್ರದ್ದು ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ಜಸ್ಟ್ ವಿಡಿಯೋ ಸೆಕ್ಷನ್ ಹೋಗಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅದ್ರ ವಿಡಿಯೋ ಇದೆ. ಸೊ ಈ KPP ಅಲ್ಲಿ ಪಬ್ಲಿಷ್ಡ್ ಇರೋ ವಿಡಿಯೋನು ಡೀಟೇಲ್ಸ್ ನೋಡ್ಬೋದು, ಕ್ಯಾನ್ಸಲ್ ಆಗಿರೋದು ನೋಡ್ಬೋದು, ಹಾಗೆ ಬಿಡ್ಡಿಂಗ್ ಕ್ಲೋಸ್ಡ್ ಆಗಿರೋದು ನೋಡ್ಬೋದು, ಕ್ಲೋಸ್ಡ್ ಕೂಡ ನೋಡ್ಬೋದು. ಒಂದೊಂದ್ಸಲ ಕ್ಲೋಸ್ಡ್ ಅಲ್ಲಿ ಡೇಟಾ ಇರಲ್ಲ, ಹಾಕಿದ ತಕ್ಷಣ ತೆಗೆದು ಬಿಡ್ತಾರೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಮಾನಿಟರ್ ಮಾಡಿ ಸಿಸ್ಟಮ್ ಅನ್ನ ಬಿಡ್ಡಿಂಗ್ ಕ್ಲೋಸ್ ಆದಂಗೆ ಡೇಟಾ ತಗೊಂತಾ ಇರ್ತೀವಿ. ಸೊ ಅದಲ್ಲದೆ ನೋ ಪಾರ್ಟಿಸಿಪೇಷನ್ ಡೇಟಾ ಕೂಡ ಇಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು, ಯಾವ್ಯಾವ ಸೈಟಿಗೆ ಪಾರ್ಟಿಸಿಪೇಷನ್ ಬಂದಿಲ್ಲ ಪ್ರೀವಿಯಸ್ ಆಕ್ಷನ್ ಅಲ್ಲಿ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಇವ್ಯಾಲ್ಯೂಯೇಟೆಡ್ ಡೇಟಾನು ಇರುತ್ತೆ, ಲೈವ್ ಬಿಡ್ಡಿಂಗ್ ಡೇಟಾ ಇರುತ್ತೆ. ಓಕೆ, ಸೊ ಫೈನಲೈಸ್ಡ್ ಡೇಟಾ ಇರುತ್ತೆ. ಓಕೆ, ಪ್ರತಿಯೊಂದನ್ನು ಪರ್ಮಿಟೇಷನ್ ಕಾಂಬಿನೇಷನ್ ಸುಮ್ಮನೆ ಎಕ್ಸ್ಟ್ರಾಕ್ಟ್ ಮಾಡೋದಿಲ್ಲ. ಸೊ ಇದು ಒಂದೇ ಎಕ್ಸೆಲ್ ತರ ಏನ್ ಇರಲ್ಲ. ಅಲ್ಲಿ ನಾವು ಹೋಗ್ಬಿಟ್ಟು ಎಕ್ಸ್ಪೋರ್ಟ್ ಎಕ್ಸೆಲ್ ಆ ತರ ಇರಲ್ಲ. ಪ್ರತಿಯೊಂದು ಒಳಗಡೆ ಹೋಗಿ ನಾವು ಡೀಟೇಲ್ಸ್ ನ ನೋಡ್ಬಿಟ್ಟು, ರಿಸಲ್ಟ್ಸ್ ಇದೆಯೋ ಇಲ್ಲೋ ಅದನ್ನೆಲ್ಲ ನೋಡ್ಬಿಟ್ಟು ಅದನ್ನ ನೀಟಾಗಿ ತಗೊಂಡು ನಿಮಗೋಸ್ಕರ ಪ್ರೆಸೆಂಟ್ ಮಾಡೋದು, ಜಸ್ಟ್ ಟು ಹೆಲ್ಪ್ ಯು ಎವ್ರಿಥಿಂಗ್. ಸೊ ಆ ತರ ಇರುತ್ತೆ. ಸೊ ಇದನ್ನ ನೀವೆಲ್ಲ ನೋಡ್ಕೊಳ್ಳಿ, ನಿಮ್ಗೆ ಬೇಕಂದ್ರೆ ಎಲ್ಲ ಅವೈಲೇಬಲ್ ಇದೆ ಫ್ರೀ ಆಗಿ. ಸೊ ಅದರ ಜೊತೆಗೆ ಈಗ ಲಾಸ್ಟ್ ಆಕ್ಷನ್ ನಾನೇನ್ ಮಾತಾಡ್ತಾ ಇದ್ದಿಲ್ಲ, 170 ಸೈಟ್ ಕೆಂಗೇರಿ, ಸರ್ ವಿಶ್ವೇಶ್ವರ ಲೇಔಟ್, ಅರ್ಕಾವತಿ ಲೇಔಟ್, ಹಾಗೆ JP ನಗರ, ಪ್ರತಿಯೊಂದು ಫರ್ದರ್ ಎಕ್ಸ್ಟೆನ್ಷನ್, ಬನಶಂಕರಿಯಲ್ಲಿ ಕೂಡ ತುಂಬಾ ಸೈಟ್ ಇತ್ತು, ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ ಇತ್ತು. ಸೊ ಅದರ ರಿಸಲ್ಟ್ಸ್ ಈ ತರ ಇದೆ. ಓಕೆ, ಸೊ ಇದರಲ್ಲಿ ಬಿಫೋರ್ ಐ ಗೋ ಲೈನ್ ಬೈ ಲೈನ್, ನಾನು ನಿಮಗೆ ಎಷ್ಟು ಸೈಟು ಕಮ್ಮಿಗೆ ಸಿಕ್ಕಿದೆ, ಎಷ್ಟು ಸೈಟು ಹೋಗಿದೆ. ಸೊ 110-20 ಸೈಟ್ಸ್ ಅಲ್ಲಿ, ಓಕೆ,
ಇಫ್ ಯು ಸಿ ಹೈ ಫಾರ್ಮುಲಾ ಹಾಕಿದ್ದೀನಿ. ಇಸ್ ವೆರಿ ಸಿಂಪಲ್. ಹೆಂಗ್ ಓದ್ಕೋಬೇಕು ಅಂತಂದ್ರೆ, ಇದು ಆಪ್ಷನ್ ನಂಬರು, ಓಕೆ, ಇದು ಅದು ಬೇರೆ ನಂಬರು, ಅದು ಸೈಟ್ ನಂಬರ್ ಫುಲ್ ಬ್ಲಾಕ್. ಇದು ಈ ಶೀಟ್ ಅಲ್ಲಿ ನಿಮಗೆ ಸಿಕ್ಕರೆ ನೋಡಿ ಯಾವ ತರ ಫೇಸಿಂಗ್ ಇತ್ತು, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಟೋಟಲ್ ಸ್ಕ್ವೇರ್ ಮೀಟರ್ ಎಷ್ಟು, ಅದು ಕೂಡ ಇದೆ. ಸೊ ಇದು ಬೇಸಿಕ್ ಪ್ರೈಸ್ 1,06,000 ಅಂದ್ರೆ ಸ್ಕ್ವೇರ್ ಮೀಟರ್ ಅಲ್ಲಿ ಇದೆ. ನೀವು ಅದನ್ನ ಸ್ಕ್ವೇರ್ ಫೀಟ್ ಹಾಕೊಂಡ್ರೆ 10,000 ಅನ್ಕೊಳ್ಳಿ. ಸೊ ಯಾವ ಪ್ರೈಸಿಗೆ ಹೋಗಿದೆ, ಒಬ್ರು ಬಿಡ್ಡರ್ ಬಂದಿದ್ದಾರೆ, ಓಕೆ, ಮೊಹಮ್ಮದ್ ಅಮೀನ್ ಅಂತೇಳಿ, ಬಿಡ್ಡೆ ಮಾಡಿಲ್ಲ. ಸೊ ಇಲ್ಲೆಲ್ಲ ನನ್ನ ಓನರ್ಸ್ ಡೀಟೇಲ್ಸ್ ಇದೆ, ನಾನು ಹೈಡ್ ಮಾಡಿದ್ದೀನಿ ಜಸ್ಟ್ ಸೆಕ್ಯೂರಿಟಿ ಪರ್ಪಸ್. ನಿಮಗೆ ಬೇಕಂದಾಗ ಇದು ಕೂಡ ಸಿಗುತ್ತೆ. ಸೊ ಬಟ್ ಅವ್ರ ನಂಬರ್ ಎಲ್ಲ ಇರಲ್ಲ, ಜಸ್ಟ್ ನಿಕ್ ನೇಮ್ ಇರುತ್ತೆ ಅಷ್ಟೇ. ಓಕೆ, ಈ ತರ ನಿಕ್ ನೇಮ್ ಇರುತ್ತೆ. ಪಾಷಾ, ಜಯ, ಮುಸ್ಕುನ್, ನಂಬರ್, MS D, ಈ ಸಲ ಕಪ್ ನಂದೆ, RCB, ಕೊಪ್ಪ, ಅಂಜನಾ, ಈ ತರ ಎಲ್ಲ ಇರುತ್ತೆ. ಸಾಂಬಾ, 999, 777 ಈ ತರ ಹಾಕಿರ್ತಾರೆ. ಇದು 0% ಹೋಗಿದೆ. ಸೊ ಇಫ್ ಯು ಸಿ ಗ್ರೀನ್ ಕಲರ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಎಂಟೈರ್ ಪರ್ಸೆಂಟೇಜ್ ಹೈಕ್ ಅನ್ನ ನಾನು 33%ಗೆ ಗ್ರೀನ್ ಹಾಕಿದ್ದೀನಿ. ಐ ಥಿಂಕ್ ವೆರಿ ವೆರಿ ಡೀಸೆಂಟ್ ಡೀಲ್ BD ಯಲ್ಲಿ. ಮೋರ್ ದನ್ 33, ಇಲ್ಲಿ ನೋಡಿ 30 ಸೈಟ್ಸ್ ಲೆಸ್ ದನ್ 30% ಅಲ್ಲಿ ಸಿಕ್ಕಿದೆ. ಮೋರ್ ದನ್ 33 to 66 or 65. ಓಕೆ, ಇದನ್ನ ಯೆಲ್ಲೋ ಕಲರ್ ಇಟ್ಟಿದ್ದೀನಿ. ಐ ಥಿಂಕ್ 35 to 65 ಹೈಕ್ ಆಗಿದೆ ಬೇಸಿಕ್ ಪ್ರೈಸ್ ಕಿಂತ ಅಂತಂದ್ರೆ, ಇಟ್ ಇಸ್ ವೆರಿ ವೆರಿ ಈಕ್ವಲ್ ಟು ಮಾರ್ಕೆಟ್ ರೇಟ್ ಆರ್ ಸ್ಲೈಟ್ಲಿ ಹೈಯರ್ ದನ್ ದ ಮಾರ್ಕೆಟ್ ರೇಟ್. ಇಸಿ ಗ್ರೀನ್ ಅಲ್ಲಿ ಸಿಕ್ಕರೆ ನೀವು ಇದನ್ನ ಪರ್ಸನಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ, ಲೆಸ್ ದನ್ 33% ಸಿಕ್ಕರೆ ಇದನ್ನ ನೀವು ಪರ್ಸನಲ್ ಯೂಸ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ದಿಸ್ ಅ ಬೆಸ್ಟ್ ಡೀಲ್ ನಿಮಗೆ. ಯಾಕಂದ್ರೆ ಪರ್ಸನಲ್ ಯೂಸ್ಗೆ ಇಷ್ಟು ಕಮ್ಮಿ ರೇಟ್ಗೆ ಕಾರ್ನರ್ ಸೈಡ್ ಮಾರ್ಕೆಟ್ ಅಲ್ಲಿ ಸಿಗೋ ಚಾನ್ಸೇ ಇಲ್ಲ. ಎರಡನೇದು, ಇನ್ ಕೇಸ್ ಇನ್ವೆಸ್ಟ್ಮೆಂಟ್ ಅಂತ ಏನಾದ್ರು ನಿಮ್ ತಲೆಯಲ್ಲಿದ್ದು ಇದೇನಾದ್ರು 33% ಒಳಗಡೆ ಸಿಕ್ಕರೆ ಇಷ್ಟು ಈಸಿಯಾಗಿ ಸಿಗಕ್ ಚಾನ್ಸು ಇಲ್ಲ. ಓಕೆ, ಸೊ 33 to 66 ಇಸ್ ವೆರಿ ವೆರಿ ಕಾಂಪಿಟೇಟಿವ್ ಪ್ರೈಸ್. ಕೆಲವೊಂದು ಸೈಟ್ಗಳು ಮಾರ್ಕೆಟ್ಗಿಂತ ಜಾಸ್ತಿ ಅನ್ಸಿದ್ರು, ಕೆಲವೊಂದು ಸೈಟ್ಗಳು ಇನ್ ಲೈನ್ ವಿತ್ ದ ಮಾರ್ಕೆಟ್, ಕೆಲವೊಂದು ಸೈಟ್ ಬಿಲೋ ದ ಮಾರ್ಕೆಟ್. ಇದು ಕೂಡ ನೀವು ಸೈಟ್ ಹುಡುಕ್ತಾ ಇದ್ದೀರಾ, ಸಿಕ್ಕಿಲ್ಲ, ಈ ಪರ್ಸೆಂಟೇಜ್ ಅಲ್ಲಿ ನಿಮ್ಮ ಎಂಡ್ ಯೂಸರ್ಗೋಸ್ಕರ ತಗೊಂಡಿದ್ದೀರಾ ಅಂತಂದ್ರೆ ನನ್ನ ಪ್ರಕಾರ ತಪ್ಪೇನಿಲ್ಲ. ಬಟ್ ಇನ್ ಕೇಸ್ ಇದು ಏನಾದ್ರು ಇನ್ವೆಸ್ಟ್ಮೆಂಟ್ ಆಗಿದ್ರೆ, ವೆದರ್ 33 ಮೇಲ್ಗಡೆ ಇದೆಯಾ, ಕ್ಲೋಸ್ ಟು 60 ಇದೆಯಾ ಅನ್ನೋದು ನೀವು ತಿಳ್ಕೋಬೇಕು. ಸೊ ಇದರಲ್ಲಿ ನೀವು ಹೆಂಗೆ ಫ್ಯೂಚರ್ ಅಲ್ಲಿ ಮಾಡ್ತೀರಾ ಅನ್ನೋದು ಇಟ್ ಇಸ್ ಅಪ್ ಟು ಯು ಬೇಸ್ಡ್ ಆನ್ ದ ಲೊಕೇಶನ್. ಓಕೆ, ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಒನ್ ಬೈ ಒನ್ ಹೋಗ್ತೀನಿ. ಓಕೆ, ಇಲ್ಲಿ ನೋಡಿ, ಇದು ಒಂದು 84 ಇದೆ, 131 ಕೊಟ್ಟಿದ್ದಾರೆ, ಅಂದ್ರೆ 13,000 per square feet ಕೊಟ್ಟಿದ್ದಾರೆ. ಇಫ್ ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್, ಐ ಫೀಲ್ ನಾಟ್ ಅ ಗ್ರೇಟ್. ಇಫ್ ಇಟ್ ಇಸ್ ಅ ಪರ್ಸನಲ್ ಯೂಸ್, ಮೈಟ್ ಬಿ ಗುಡ್. ಇನ್ವೆಸ್ಟ್ಮೆಂಟ್ ಫ್ಯೂಚರ್ ಅಲ್ಲಿ ಇನ್ನೊಂದು ವರ್ಷ 2 ವರ್ಷ ಏನು ಸಿಗಲ್ಲ, ಲಾಂಗ್ ಟರ್ಮಿಗೆ ಹೀಲ್ಡ್ ಆಗುತ್ತೆ. ಬಟ್ ಇಷ್ಟೊಂದು ದುಡ್ಡು ಹಾಕಿ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ರಿಮೈನಿಂಗ್ ಎಷ್ಟು ಸೈಟು, ಅಪ್ರಾಕ್ಸಿಮೇಟ್ಲಿ 43 ಸೈಟು ಮೋರ್ ದನ್ 60% ಮೇಲೆ ಹೋಗಿದೆ ಅಕ್ರಾಸ್ ಆಲ್ ದ ಲೊಕೇಶನ್ಸ್. ಅರ್ಕಾವತಿ ಆಗಲಿ, ಸರ್ ವಿಶ್ವೇಶ್ವರಯ್ಯ ಆಗಲಿ, JP ನಗರ ಆಗಲಿ, ಮತ್ತೆ ಕೆಂಗೇರಿ ಆಗಲಿ, ಬನಶಂಕರಿ 11th ಬ್ಲಾಕ್ ಆಗಲಿ. ಸೊ ಕೆಲವೊಂದು ಸೈಟ್ ನೋಡಿ 200%, 150, 200, 300 ಕೂಡ ಆಗಿದೆ. ಕೆಂಗೇರಿ ಹತ್ರ ನಾವು ಮಾತಾಡಿದ್ವಿ, ಪ್ರೈಮ್ ಲೊಕೇಶನ್ ಅಂತೇಳಿ, ಒಂದು ಇಷ್ಟು ಕೂಡ ಹೋಗಿದೆ. ಬಟ್ ಅವ್ರು ಇದರಲ್ಲಿ ಏನ್ ಮಾಡ್ತಾರೆ, ಇದು ಚಿಕ್ಕ ಸೈಟ್. ಇಫ್ ಯು ಸಿ ದ ಡೈಮೆನ್ಷನ್ 1000 ಅಡಿ ಅಪ್ರಾಕ್ಸಿಮೇಟ್ಲಿ. ಸೊ ಅವ್ರು ಕೊಟ್ಟಿರೋದು 38,000 ಅಂತಂದ್ರೆ, 1000 ಅಡಿಗೆ 38,000 ಅಂತಂದ್ರೆ ಹತ್ತತ್ರ 4 ಕೋಟಿ ಆಗ್ಬಿಡುತ್ತೆ, 3.5-4 ಕೋಟಿ. ವಾಟ್ ಯು ವಿಲ್ ಡೂ ವಿತ್ ದಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್. ನಾವು ತಗೊಂತಾನ, ಬಿಡ್ತಾನ, ಮತ್ತೆ ಈ ಸೈಟ್ ಏನಾದ್ರು ವಾಪಸ್ ಬರುತ್ತಾ, 1588 ನಾನು ಕಂಡಿಟ್ಟಿರ್ತೀನಿ ಇದ್ರ ಮೇಲೆ. ಸೊ ಈ ತರ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ತರ 3 ಸೆಗ್ಮೆಂಟ್ ಆಗಿ ಮಾಡಿದ್ದೀನಿ ಬೇಸ್ಡ್ ಆನ್ ಮೈ ವ್ಯೂ. ನಿಮ್ದೇನಾದ್ರು ಡಿಫ್ರೆಂಟ್ ವ್ಯೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಅದು ಯಾವ ತರ ಇದೆ. ಆ ತರ ವ್ಯೂ ಬಗ್ಗೆ ನೆಕ್ಸ್ಟ್ ಟೈಮ್ ಮಾತಾಡಕ್ಕೆ ನೋಡ್ತೀನಿ. ಈಗ ನಾನು A to Z ಮಾಡ್ತೀನಿ. ಸೊ A to Z ಲೀಸ್ಟ್ ಅಲ್ಲಿ ಮಾಡಿದ್ರೆ, ಸೊ ಈ ತರ ಇದೆ ನೋಡಿ. ನಾನು ಒಂದೊಂದೇ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಅದ್ರ ಬಗ್ಗೆ ನನಗೆ ಏನಾದ್ರು ಅನ್ಸರೆ ಹೇಳ್ತೀನಿ, ಇಲ್ಲ ಅಂದ್ರೆ ನೀವು ಇದನ್ನ ನೋಡ್ಕೊಳ್ಳಿ. ಓಕೆ, ಫಸ್ಟ್ ಒನ್ ಬಂದು ಕೊಂಡಸ್ಪುರ ವಿಲೇಜ್ 29 ಗ್ರೀನ್ ಅಲ್ಲಿ ಇದೆ. ಓಕೆ, SMV ಲೇಔಟ್ 57, ಐ ಥಿಂಕ್ ಡೀಸೆಂಟ್. ಇಲ್ಲಿ ನೋಡಿ ರೆಡ್ SMV ಲೇಔಟ್, ಅದೇ SMV ಲೇಔಟ್ ಅಲ್ಲಿದೆ. ಓಕೆ, 3rd ಬ್ಲಾಕ್ ಅಲ್ಲಿ. ಸೊ ರಾಮಚಂದ್ರಪುರ, ಬನಶಂಕರಿ 6 ಸ್ಟೇಜ್ ತೂರಳ್ಳಿ 2nd ಬ್ಲಾಕ್ 67, ಐ ಥಿಂಕ್ ಡೀಸೆಂಟ್. ಅರ್ಕಾವತಿ ಲೇಔಟ್ ಅಲ್ಲಿ ಅಗೈನ್, ಅರ್ಕಾವತಿ ಲೇಔಟ್ 11th 7th ಬ್ಲಾಕ್ ತುಂಬಾ ಡಿಮ್ಯಾಂಡ್ ಆಗ್ತಾ ಇದೆ, ಐ ಆಮ್ ನಾಟ್ ಶೋರ್ ವೈ. ಸೊ ಈಗ ನೋಡಿ SMV ಲೇಔಟ್ ಅಲ್ಲಿ ಉಳ್ಳಾಳ ಏನಿದೆಯಲ್ಲ, ಸೊ ಈ ಎಲ್ಲ ನೋಡಿ, ಇದೆಲ್ಲ ಒಂದು ಜಂಕು. ಓಕೆ, ಸೊ ಇದು SMV ಲೇಔಟ್ ಉಳ್ಳಾಳದಲ್ಲಿ. ಓಕೆ, ಸೊ ಇಲ್ಲಿ ನೋಡಿ 10% ಲೆಸ್ ಸಿಗುತ್ತೆ. ಒಬ್ಬರು ಯಾರೋ ಬಿಡ್ಡರೇ ಬಂದಿಲ್ಲ, ಅವನಿಗೆ ಸಿಗೋದು ಇಲ್ಲ. 10% ತಗೊಂಡಿದ್ರೆ 6.9%, 99% ಕ್ಯಾನ್ಸಲ್ ಆಗುತ್ತೆ. ಇನ್ 3 ಸೈಟ್ಗಳು ಹೋಗಿದೆ. ಬಟ್ ಇವೆಲ್ಲ ಸೇಮ್ 6th ಮತ್ತೆ 4th ಬ್ಲಾಕ್ ಅಲ್ಲೇ ಬರೋದು. ಸೊ ಅಗೈನ್ ಉಳ್ಳಾಳ 6 ಬ್ಲಾಕ್, ಒಂದು ಬೇಸಿಕಲ್ ತಗೊಂಡಿದ್ದಾನೆ, ಒಬ್ರು ಡಬಲ್ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ದ ರೀಸನ್. ಹುಡುಕಿರೆ ಸಿಗುತ್ತೆ ಮೋಸ್ಟ್ಲಿ. ಒಳ್ಳೆ ರೋಡು, ಒಳ್ಳೆ ಕನೆಕ್ಟಿವಿಟಿ, ನಂಬರ್ ಆಫ್ ಹೌಸ್ ಜಾಸ್ತಿ ಇರುತ್ತೆ, 40 ಫೀಟ್ ರೋಡ್ ಇರುತ್ತೆ, ಪಾರ್ಕ್ ಇರುತ್ತೆ, ಕಮರ್ಷಿಯಲ್ ಮಾಡೋದು ಒಂದು ಸ್ಕೋಪ್ ಇರುತ್ತೆ.
ಇವೆಲ್ಲ ಆಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟು 5th ಬ್ಲಾಕ್ ನೋಡಿ, ಇಲ್ಲಿಬ್ರು ಲೆಸ್ ದೆನ್ 60 ತಗೊಂಡಿದ್ದಾರೆ, ಒಬ್ರು 55 ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲೇ ಆನ್ ಸ್ಪಾಟೇ ನಿಮಗೆ 3,500 4 ಸಾವಿರ ಪರ್ ಡಿಫ್ರೆನ್ಸ್ ಕಾಣ್ತಾ ಇದೆ. 3,500 4 ಸಾವಿರ ಡಿಫ್ರೆನ್ಸ್ ಅಂತಂದ್ರೆ ಇಫ್ ದ ಹೌಸ್ ಇಸ್ 1000 ಸ್ಕ್ವೇರ್ ಫೀಟ್ ಅಪ್ರಾಕ್ಸಿಮೇಟ್ಲಿ ಇದ್ರೆ 35ರಿಂದ 40 ಲಕ್ಷ. ಓಕೆ, ಸೊ ಉಳ್ಳಾಳ ಅಗೇನ್ ಎರಡು ಮೋರ್ ದನ್ 100% ಹೋಗಿದೆ, 150% ಸಿಕ್ಕಿದೆ. ಬನಶಂಕರಿ, ದಿಸ್ ಇಸ್ ವೆರಿ ಕಾಸ್ಟ್ಲಿಯಸ್ಟ್ ಏರಿಯಾ. ದಿಸ್ ಇಸ್ ಸಮಥಿಂಗ್ ಇಲ್ಲಿ ಸಿಗೋದು ಕಷ್ಟ, ತುಂಬಾ ಬೆಳೆದಿರುವಂತ ಏರಿಯಾ ಇದು, 11th ಬ್ಲಾಕ್. ಬಟ್ ಸ್ಟಿಲ್ 20,000 ಆನ್ ವಾಟ್ ರೀಸನ್ ಐ ಆಮ್ ನಾಟ್ ಶೋರ್, ಬಟ್ ಸ್ಟಿಲ್ ದೇ ಕ್ಯಾನ್ ಥಿಂಕ್ ಆನ್ ಇಟ್. ಅಂದ್ರೆ ಇದೆಲ್ಲ ಮುಗಿದು ಪೇಮೆಂಟ್ ಎಲ್ಲ ಮಾಡಿರ್ತಾರೆ, ಬಟ್ ನಾನೀಗ ರಿವ್ಯೂ ಮಾಡ್ತಾ ಇರೋದು. ನೆಕ್ಸ್ಟ್ ಆಪ್ಷನ್ಗೆ ಈ ತರ ಬೇಸಿಕ್ ತಪ್ಪು ಮಾಡಕ್ ಹೋಗ್ಬೇಡಿ, ನೀವು ಡಿಸೈಡ್ ಮಾಡಿ ನಿಮ್ದು ಏನ್ ರೀಸನ್ ಅಂತೇಳಿ. ಸೊ ಬನಶಂಕರಿ ಇದೆ, SMB ಲೇಔಟ್ ಇದೆ, ಉಳ್ಳಾಳ ಅಗೇನ್ 5th ಬ್ಲಾಕ್ ಅಲ್ಲಿ ನೋಡಿ. ಇದೇ 6th ಬ್ಲಾಕ್ ಅಲ್ಲಿ ಒಬ್ರು ಯಾರೋ ಇಷ್ಟೊಂದು ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಗೋ ಟು ದಿಸ್ ಸೈಟ್ 23/3. ನನ್ನ ಹತ್ರ ಜಿಯೋ ಟ್ಯಾಗ್ ಇದೆ 23/3. ನಾನು ಅದ್ಯಾಕೆ ಅಷ್ಟು ಹೋಗಿದೆ ಅಂತ ನಾನು ಹೇಳ್ತೀನಿ. ಎಲ್ಲ ಈ ತರ ನಾನು ರಿವ್ಯೂ ಮಾಡಕ್ ಹೋಗಲ್ಲ, ಜಸ್ಟ್ ಯಾವ್ದಾದ್ರು ಒಂದು. ಅದು 23, ಐ ಥಿಂಕ್ ಏನೋ ಕಾಪಿ ಪೇಸ್ಟ್ ಅಲ್ಲಿ ಮಿಸ್ ಮಾಡಿದ್ದೀನಿ, ಜಸ್ಟ್ ಗಿವ್ ಒನ್ ಸೆಕೆಂಡ್. 23/3. ಓಕೆ, ಅದು ಕಾಣ್ತಿಲ್ಲ. ಐ ವಿಲ್ ಜಸ್ಟ್ ಫಿಗರ್ ಇಟ್ ಔಟ್ ದಿಸ್. ಇದನ್ನ ಹೇಳ್ತೀನಿ ಏನಂತೇಳಿ. ಸೊ ಇದರ ಜೊತೆಗೆ 2360 ಎಲ್ಲ ಅಲ್ಲೇ ಇದೆ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 2306. ಅದೇ ಪ್ರೈಸ್ ಅಲ್ಲಿ ಇದೆ. ಸೊ ಅಗೈನ್ ವಿಶ್ವೇಶ್ವರಯ್ಯ ಲೇಔಟ್ ಇಲ್ಲಿ ನೋಡಿ, ಒಬ್ರು 10% 12% ತಗೊಂಡಿದ್ದಾರೆ, ಒಬ್ರು ಅದೇ ಬ್ಲಾಕ್ ಅಲ್ಲೇ ಉಳ್ಳಾಳದಲ್ಲಿ 98%. ಇದು ನೋಡಿ 2643 ನಾನು ಸೈಟ್ ಹೈಲೈಟ್ ಮಾಡಿದ್ದೀನಿ. ಇದು 2623 ಇದ್ರ ಮೇಲೇನೆ ಇದೆ, ಅಕ್ಕಪಕ್ಕದಲ್ಲೇ ಇದೆ. ಓಕೆ, ಅದನ್ನ ಎರಡನ್ನೂ ನೋಡ್ತೀನಿ, ಯಾವ್ದು ಹೈಯೆಸ್ಟ್ ಹೋಗಿದೆ. 2643 16,000 ಕೊಟ್ಟಿದ್ದಾರೆ. ಲೆಟ್ಸ್ ಎಲ್ಲಿದೆ ಅಂತೇಳಿ, ವಾಟ್ ಇಸ್ ದಟ್ 16,000 ಡಿಸರ್ವ್ ಇದೆ ಅಂತೇಳಿ. ಸೊ ಇವೆಲ್ಲ ಓಕೆ, ಯಾ ಐ ಅಗ್ರಿ. ಓಕೆ, ಐ ಥಿಂಕ್ ಇದಕ್ಕೆ 16,000 ಐ ಆಮ್ ನಾಟ್ ಶೋರ್ ಇದು ಎದಕ್ಕೆ ಕೊಟ್ಟಿದ್ದಾರೆ, ಬಿಕಾಸ್ ಇದು 6th ಬ್ಲಾಕ್ ಅಲ್ಲಿ ಬರುತ್ತೆ, ಆಕ್ಸ್ಫರ್ಡ್ ಕಾಲೇಜ್ ಹಿಂದ್ಗಡೆ ಬರುತ್ತೆ. ಓಕೆ, ಸೊ ಆಕ್ಸ್ಫರ್ಡ್ ಕಾಲೇಜ್ ಹಿಂದ್ಗಡೆ, ಈ ಡಬಲ್ ರೋಡ್ಗೆ ಹತ್ರ ಇಲ್ಲ. ಇನ್ನೂ ಇದೇನಾದ್ರೂ ಆಕ್ಸ್ಫರ್ಡ್ ಕಾಲೇಜ್ ಈ ರೋಡಲ್ಲಿ ಇದ್ದಿದ್ರೆ ಸ್ವಲ್ಪ ಕೊಡ್ಬೋದಾಗಿತ್ತೇನೋ, ಅಥವಾ ಈ ಜಾಗದಲ್ಲಿ ಇರೋ ಬದಲು ಈ ಲಾಸ್ಟ್ ರೋಡಲ್ಲಿ ಇದೆಯಾ, ಇಲ್ಲಿ ಕೊಡ್ಬೋದಾಗಿದೆ. ಯಾಕಂದ್ರೆ ಇಲ್ಲೊಂದು ಅಂಡರ್ ಪಾಸ್ ಇದೆ, ಈ ರೋಡ್ ಎಲ್ಲ ಕಮರ್ಷಿಯಲ್ ಆಗೋ ಚಾನ್ಸಸ್ ಇದೆ. ಇನ್ ಕೇಸ್ ಇಲ್ಲಿ ನೋಡಿ, ಇಲ್ಲಿ ನೀವೇನಾದ್ರೂ ಜಾಗ ನೋಡ್ತಾ ಇದ್ರೆ, ಈ ರವಿಕುಮಾರ್ ರೆಸಿಡೆನ್ಸಿ ಏನಿದೆಲ್ಲ, ಕೋಟೆ ಮನೆ, ಇದೆಲ್ಲ 2030 ಸೈಟ್ಗಳು. ಇದ್ರ ಹಿಂದ್ಗಡೆ 30-40 ಬರುತ್ತೆ, ಎದುರುಗಡೆ ಒಂದು ಚಿಕ್ಕದಾಗಿ ಪಾರ್ಕ್ ಇರುತ್ತೆ. ಸೊ ನೈಸ್ ರೋಡಿಗೆ ಸ್ವಲ್ಪ ಹತ್ರ ಹೈಟ್ ಅಲ್ಲಿ ಇದೆ. ಇಲ್ಲೇನಾದ್ರೂ ನೀವು 30-40 ನೋಡ್ತಿದ್ರೆ ಸೈಟ್ ನಂಬರ್ 2828 ಸೇಲ್ಗಿದೆ, ಡೈರೆಕ್ಟ್ ಆಗಿ ಕಾಲ್ ಮಾಡಿ. 11,000 rupees per square feet, ವೆರಿ ನಾನ್ ನೆಗೋಷಿಯಬಲ್. ಓಕೆ, ಸೊ ಈ ಸೈಟ್ಗಿನ ಕೆಳಗಡೆ ನೀವು ಅದಕ್ಕೆ ಹೆಂಗೆ ಹೋಗ್ಬೇಕು ಅಂದ್ರೆ, ಆಕ್ಸ್ಫರ್ಡ್ ಕಾಲೇಜ್ಗೆ ಹೋಗಿ ಡೆಡ್ ಎಂಡ್ ಹೋಗಿ ಇಲ್ಲಿ ರೈಟ್ ತಗೊಂಡು, ಓಕೆ, ಈ ಎಲ್ಲ ಈಸ್ಟ್ ಫೇಸಿಗೆ ಮನೆಗಳಾಗಿದೆ. ಈ ವೆಸ್ಟ್ ಫೇಸಿಗೆ ಐ ಥಿಂಕ್ ಈ ಕೋಟೆ ಮನೆ ಹಿಂದ್ಗಡೆ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ, ರಫ್ಲಿ ಈ ಮನೆ ಪಕ್ಕದಲ್ಲೇ ಬರುತ್ತೆ. 2828 ಯು ಕ್ಯಾನ್ ಕಾಲ್ ಮಿ. ಸೊ ಈ ತರ ಇದೆ. ಸೊ ಈ ತರ ಡಿಪೆಂಡ್ಸ್, ಐ ಥಿಂಕ್ ಈ ಸ್ಪೆಷಲ್ ಈ ಸೈಟ್ಗೆ ಐ ಆಮ್ ನಾಟ್ ಶೋರ್ ಯಾವ ತರ ಇದು. ಲೈವ್ ಇಮೇಜ್ ಕೂಡ ನೋಡ್ತೀನಿ ನಾನು ಹೇಗಿದೆ ಅಂತೇಳಿ. ಈ ತರ ಇದೆ. ಇಲ್ಲಿ 16,000 ಐ ಆಮ್ ನಾಟ್ ಶೋರ್, ಪ್ರಾಬ್ಲಿ ಲೋಕಲ್ ಬ್ರೋಕರ್ ಹಿಡಿದ್ರೆ ನಿಮ್ಗೆ ಇನ್ನೂ ಕಮ್ಮಿಗೆ ಸಿಗ್ಬೋದು ಅಂತ ನಾನು ಅನ್ಕೊಂತೀನಿ. ಅದು ಕೂಡ ದೊಡ್ಡ ಸೈಟ್ ಇದು, ಯಾ. ಸೊ ದೇ ಕ್ಯಾನ್ ಟೇಕ್ ಅ ಕಾಲ್ ಆನ್ ದಿಸ್. ಸೊ ಅದ್ರ ಜೊತೆಗೆ ಬನಶಂಕರಿ 11th ಬ್ಲಾಕ್, ಜೇನ್ ಕಲ್ಲು, ವೆರಿ ವೆರಿ ಫೇಮಸ್ ಏರಿಯಾ. ಈಗ ಇಲ್ಲೇ ನೋಡಿ, ಜಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ 2% 25,000 ಕೊಟ್ಟವರಿದ್ದಾರೆ, 11,000 ತಗೊಂಡಿದ್ದಾರೆ, 165. ಓಕೆ, ಸೊ ಇವ್ರು ನನಗೆ ಗೊತ್ತು, ಯಾ ಐ ನೋ ದಿಸ್, ಐ ಆಮ್ ವರ್ಕಿಂಗ್ ಫಾರ್ ಹಿಮ್. ಸೊ 104% ತಗೊಂಡಿದ್ದಾರೆ ಇದರ, ಬಟ್ ಸ್ಟಿಲ್ ವೆರಿ ವೆರಿ ಕಾಂಪಿಟೇಟಿವ್ ಪ್ರೈಸ್ 56ಗೆ. ಸೊ ಇಲ್ಲಿ ಇವು 4 ಕಂಪೇರ್ ಮಾಡ್ತಾ ಹೋದ್ರೆ, ಓಕೆ, ಆನ್ ದ ಸೇಮ್ ಲೊಕೇಶನ್ ದೇರ್ ಇಸ್ ಅ ಸ್ಕೋಪ್ ಟು ಬೈ ಗುಡ್ ಸೈಟ್. ಓಕೆ, ಬಟ್ ಸ್ಟಿಲ್ 25,000 ಕೊಟ್ಟಿದ್ದಾರೆ. ಸೊ ಇದೆಲ್ಲ ಗುಡ್ ಬೈ. ಸೊ 358, ನಾವು ಇದನ್ನ 358 ಲೋಕಲ್ ನೋಡಕ್ ಹೋದ್ರೆ 358. ಓಕೆ, ಸೊ ಇಲ್ಲಿದೆ ನೋಡಿ.
ಸೊ ಲೆಟ್ ಸಿ ದಿಸ್. ಓಕೆ 358 ನೋಡಿ, 80 ಫೀಟ್ ರೋಡ್ಗೆ ಸ್ವಲ್ಪ ಒಳಗಡೆ ಹೋಗಿ ಸೌತ್ ವೆಸ್ಟ್ ಕಾರ್ನರ್ ಸೈಡ್ ಇದು. ಮೋಸ್ಟ್ಲಿ ಅದಕ್ಕೆ ಏನಾದರೂ ಕಮ್ಮಿ ಹೋಗಿರ್ಬೋದನ್ನ. ಸೊ ಬಟ್ ಇದನ್ನು ಚೆಕ್ ಮಾಡ್ಬಿಡೋಣ, ಯಾವುದು 200% ಹೋಗಿರೋದು, ವಿಚ್ ಇಸ್ 337 337 ಯಾ ಇಲ್ಲಿದೆ. ಓ ಯಾ 337 deserve. It deserve because it is in 80 feet road. There is no chance ಇದರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ಇಟ್ ವೆಲ್ ಡಿಸರ್ವ್ಡ್. ಅವನು ಅಷ್ಟು 25,000 ಅದರಲ್ಲಿ ಏನು ಮಾಡ್ತಾರೆ ಅದ್ರ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಬಟ್ ಇನ್ನೊಂದು ಸೈಟ್ ಇದೆ ಇಲ್ಲಿ, ಅದು ಬರೀ 104% ಹೈಕ್ ಆಗಿದೆ. ಅಂದರೆ 8,000 ಇದ್ದಿದ್ದು 16,000 ಹೋಗಿದೆ. ವಾಟ್ ಇಸ್ ದಟ್ ಸೈಟ್ ಇಸ್ 359 ಯಾ ಇಲ್ಲಿದೆ ನೋಡಿ. ದಿಸ್ ಸ್ವಲ್ಪ ಆಡ್ ಸೈಟು. ಮುಂದ್ಗಡೆ ನಿಮಗೆ 20 ಅಡಿ 32 ಅಡಿ ಮತ್ತೆ 50 ಅಡಿ ಉದ್ದ, 1400 ಅಡಿ 1500 ಅಡಿ ಏನೋ ಬರುತ್ತೆ. ಸೊ ಇದು ಡಿಪೆಂಡ್ಸ್. ಇದು ಕೂಡ 80 ಫೀಟ್ ರೋಡ್ಗೆ ಹತ್ತಿರದಲ್ಲೇ ಇದೆ, ಬಟ್ ಪ್ಯಾರಲಲ್ ಇದೆ. ಯು ಕ್ಯಾನ್ ಸಿ ಲಾಸ್ಟ್ ಟೈಮ್ ನಾವು ನೋಡಿದ ಸೈಟು ಇದೇ ರೋಡಲ್ಲೇ ಕಾರ್ನರ್ 25,000 ಕೊಟ್ಟಿರೋದು. ಬಟ್ ಅದೇ ರೋಡ ಪ್ಯಾರಲಲ್ಲಿ 15,000. ಅದೆಲ್ಲ ಹಿಂದೆ ಇರೋದ್ರಿಂದ 12,000 ಸಿಕ್ಕಿದೆ. ಇಲ್ಲೊಂದು ಗ್ರೌಂಡ್ ಮಾಡಿದ್ದಾರೆ, ಇಲ್ಲಿ ಏನು ಬರುತ್ತೋ ಗೊತ್ತಿಲ್ಲ. ಯಾವ್ದಾದ್ರು ಪ್ರೈವೇಟ್ ಬರುತ್ತಾ, ಏನು ಗೌರ್ಮೆಂಟ್ಗೆ BDAದ ಏನಾದ್ರು ಬರುತ್ತಾ, ಆ ಥರ ಎಲ್ಲ ಬಂದಾಗ ಇಟ್ ಮೈಟ್ ಬಿ ಗುಡ್. ಸಿ ಇಫ್ ಯು ಸಿ ದಿಸ್ ಗೋಪಾಲನ್ ಫ್ಲೋರೆನ್ಸಾ ಏನಿದೆಯಲ್ಲ, ಸೊ ಇದಕ್ಕೆ ಎಂಟ್ರೆನ್ಸ್ ವೆರಿ ವೆರಿ ಗುಡ್ ಬೈ. ಐ ವಿಲ್ ಟೆಲ್ ಯು, ಇವೊಂದು ಹಿ ಪೇಡ್ ದಟ್ ಮಚ್ ಮನಿ, ಐ ಥಿಂಕ್ ಇಟ್ ಸ್ಟಿಲ್ ಡಿಸರ್ವ್ ದಟ್ ಮನಿ. ಯಾಕೆಂತಂದ್ರೆ ಈಗ ನೋಡಿ, ಇವರೆಲ್ಲ ಏನಿದಾರಲ್ಲ ಅಪಾರ್ಟ್ಮೆಂಟ್ ಅವರು, ದೇ ಹ್ಯಾವ್ ಟು ಟೇಕ್ ಎಕ್ಸಿಟ್ ಅಂಡ್ ಎಂಟ್ರಿ ಈ ರೋಡಲ್ಲೇ. ಓಕೆ, ಸೊ ಇಫ್ ಐ ಟೇಕ್ ದಿಸ್, ಈಗ ಇಲ್ಲಿ ಕಮರ್ಷಿಯಲ್ ಮಾಡಲಿಕ್ಕೆ ಅವ್ರಿಗೆ ಒಂದು ಒಳ್ಳೆ ಆಪ್ಷನ್ ಇದೆ. ವೆರಿ ವೆರಿ ಸ್ಮಾರ್ಟ್ ಮೂವ್. ಇಷ್ಟೊಂದು ಜನಕ್ಕೆ ದೇ ಕ್ಯಾನ್ ಸರ್ಟನ್ಲಿ, ಯಾಕಂದ್ರೆ ಇವ್ರು ಹಿಂದೆ ಎಲ್ಲ ಹೋಗೋಕ್ಕಾಗಲ್ಲ, ಎಂಟ್ರಿ ಎಕ್ಸಿಟ್ ಒಂದೇ ಇರುತ್ತೆ. ಸೊ ಐ ವಿಲ್ ಜಸ್ಟ್ ಟೇಕ್ ಅ ಮೂಮೆಂಟ್ ಟು ನ್ಯಾವಿಗೇಟ್ ಆ ರೋಡನ್ನು ಯಾವ ಥರ ಇದೆ ಅಂತೇಳಿ. ಓಕೆ, ಯಾಕೆಂದ್ರೆ 80 ಫೀಟ್ ರೋಡ್ ಇದೆ. ಈ ಕಾಂಪೌಂಡು BDA ನಾಳೆ ಏನು ಬರುತ್ತೋ ಗೊತ್ತಿಲ್ಲ. ಇದು 22 ಇಮೇಜು, ಅವಾಗ ಇದಿನ್ನೂ ರೆಡಿ ಆಗ್ತಾ ಇತ್ತು ಅನ್ಕೊಂತೀನಿ. ಸೊ ನನಗೆ ಅನಿಸಿದ ಮಟ್ಟಿಗೆ ಈಗ ಅವ್ರು ತಗೊಂಡಿರೋ ಸೈಟು ಈ ಮನೆ ಪಕ್ಕದಲ್ಲೇ ಇದೆ. ಓಕೆ, ಈ ಮನೆ ಪಕ್ಕದಲ್ಲೇ ಇದೆ, ಬಟ್ ಅದಕ್ಕೆ ಎಂಟ್ರೆನ್ಸ್ ನೋಡಿ ಅಲ್ಲೇ ಇದೆ. ಓಕೆ, ಲೆಟ್ಸ್ ಗೋ ಕಾಂಪೌಂಡ್. ಇಲ್ಲಿ ನಾಳೆ ಏನಾದರೂ ಬರ್ಬೋದು. ಸೊ ಲೆಟ್ಸ್ ಟೇಕ್ ದಿಸ್ ರೈಟ್. ಯಾ, ದಿಸ್ ಇಸ್ ದ ಅನದರ್ ಗೇಟ್. ದಿಸ್ ಇಸ್ ಗೋಪಾಲನ್ ಫ್ಲೋರೆನ್ಸಾ. ಯಾ, ಸೊ ಈಗ ಅವ್ರು ತೊಗೊಂಡಿರೋ ಸೈಟ್ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ ವಿತ್ 90% ಅಕ್ಯುರೇಸಿ ಹೇಳ್ತೀನಿ ಇದೆ. ಓಕೆ, ಸೊ ಇದರಲ್ಲಿ ಅವ್ರು ಏನು ಮಾಡ್ತಾರೆ ಅನ್ನೋದು ಇಟ್ಸ್ ಸರ್ಟನ್ಲಿ ಅಪ್ ಟು ದೆಮ್. ಇಟ್ ಮೈಟ್ ಬಿ ವರ್ಕೌಟ್ ವೆಲ್ ನನ್ನ ಪ್ರಕಾರ. ಸೊ ಈ ಥರ ನಾವು ಲೊಕೇಶನ್ ನೋಡಿದಾಗಲೂ ಕೂಡ ನೀವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೂಗಬೇಕಾಗುತ್ತೆ. ಸೊ ಅದು ಒಂದು ಆಡೆಡ್ ಅಡ್ವಾಂಟೇಜು. ಅದರ ಜೊತೆಗೆ ಸ್ವಲ್ಪ ಹಾಗೆ ಹೋದರೆ ಬನಶಂಕರಿ 11 ಬ್ಲಾಕಲ್ಲಿ, ಅದೇ 11 ಬ್ಲಾಕಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇರೋ ಸೈಟ್ಗಳು ನೋಡಿ, ಲೆಸ್ ದೆನ್ ಸಿಕ್ಕಿದೆ. JP ನಗರ 9th ಫೇಸಲ್ಲಿ ನೋಡಿ ಬೇಸಿಕ್ ಪ್ರೈಸಲ್ಲಿ ಸಿಕ್ಕಿದೆ. ಅರ್ಕಾವತಿ ಲೇಔಟಲ್ಲಿ ಸಂಪಿಗೆ ಹಳ್ಳಿಯಲ್ಲಿ ನೋಡಿದ್ರೆ ಭಾಳ ಏನು ಜಾಸ್ತಿ ಹೋಗಿಲ್ಲ, ಬೇಸಿಕ್ ಪ್ರೈಸಲ್ಲಿ ಸಿಕ್ಕಿದೆ. ಹಾಗೆ ಅರ್ಕಾವತಿ ಲೇಔಟ್ 7th ಬ್ಲಾಕ್ ಜಕ್ಕೂರಲ್ಲೂ ಕೂಡ ತುಂಬ ಏನು ಹೈಕ್ ಹೋಗಿಲ್ಲ. ಸೊ ಈ ಥರ ಎಲ್ಲ ನಾವು ನ್ಯಾವಿಗೇಟ್ ಮಾಡಿ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಏನಾದರೂ ಈ ಡೇಟಾ ಬೇಕಂದ್ರೆ ಎಸ್, ಐ ವಿಲ್ ಗಿವ್ ಇಟ್ ಫಾರ್ ಬೆಸ್ಟ್ ಪ್ರೈಸ್. ನಾಟ್ ಓನ್ಲಿ ಒನ್ಸ್, ಫ್ಯೂಚರಲ್ಲಿ ಬರೋದು ಕೂಡ ಪ್ರಾಮಿಸ್ ಮಾಡ್ತೀನಿ, ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ. ಓಕೆ, ಬಟ್ ಯಾ, ಐ ವಿಲ್ ಚಾರ್ಜ್ ಯು ಮೋರ್ ಬಿಕಾಸ್ ಇದೆಲ್ಲ ನಾವು ಮಾಡ್ಬೇಕಂದ್ರೆ ತುಂಬ TDS ಟಾಸ್ಕ್ ಇದೆಲ್ಲ. ಕುತ್ಕೊಂಡು ನಾವೆಲ್ಲ ಸ್ಟಡಿ ಮಾಡಿ ತಕ್ಕೊಂಡು ಕ್ರಾಸ್ ಚೆಕ್ ಮಾಡಿ ಎಲ್ಲ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಹೇಳಬೇಕಂದ್ರೂ ಕೂಡ ತುಂಬ ಇನ್ವೆಸ್ಟಿಗೇಷನ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಎಕ್ಸಿಸ್ಟಿಂಗ್ BDA ಆಪ್ಷನ್ ನಡೀತಾ ಇದೆ. ನಿಮ್ಗೆ ಏನಾದರೂ ಫೋನ್ ಕನ್ಸಲ್ಟೇಷನ್ನು ವಿತ್ ಬೇಸಿಕ್ ಪ್ರೈಸಲ್ಲೇ ಟಚ್ಚಲ್ಲಿ ಏನೇನು ಆಗ್ತಾ ಇದೆ, ಏನಾಗಲ್ಲ ಮುಂದೆ ಎಲ್ಲ ಕೂಡ ಹೇಳ್ಕೊಡ್ತೀವಿ. ಏನೇ ಡೌಟ್ ಇದ್ದರೂ 1 or 2 ಫ್ರೀ ಕನ್ಸಲ್ಟೇಷನ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಧನ್ಯವಾದಗಳು. ಹ್ಯಾಪಿ ಸಂಕ್ರಾಂತಿ ಟು ಎವ್ರಿ ಒನ್. ಬಾಯ್.